ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಶಿಲ್ಪಾ. ಇದು ಇನ್ನೊಂದು ವೀಕೆಂಡ್ ವ್ಲಾಗ್ ಆಗಿರ್ತದೆ. ಇವತ್ತು ನಾವು ಲೇಟ್ ನೈಟ್ ಹೋಗ್ತಾ ಇದ್ದೇವೆ ಕಿನಿಮುಲ್ಕಿದು ಗಣಪತಿ ವಿಸರ್ಜನೆ ಮೆರವಣಿಗೆ ನೋಡಲಿಕ್ಕೆ. ಈ ಮೆರವಣಿಗೆ ಬಗ್ಗೆ ನಾನು ತುಂಬ ಕೇಳಿದ್ದೆ. ಇದು ತುಂಬ ಗ್ರ್ಯಾಂಡ್ ಆಗಿರ್ತದೆ. ಹಾಗೆ ಈ ವರ್ಷ ಇದನ್ನು ನೋಡಲೇಬೇಕು ಹೇಳಿ ನನಗೆ ತುಂಬ ಆಸೆ ಇತ್ತು. ಹಾಗೆ ನಾನು ಸಹ ಡ್ಯಾರನ್ ಸಹ ಬಂದಿದ್ದೇವೆ ಇಲ್ಲಿ. ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವು ಬಂದ ಟೈಮ್ ಕರೆಕ್ಟ್ ಆಗಿತ್ತು. ನಾವು ಬಂದು ಸ್ವಲ್ಪ ಹೊತ್ತಿಗೆ ಪ್ರೊಸೆಷನ್ ಸ್ಟಾರ್ಟ್ ಆಯಿತು. ಉಡುಪಿದ ಎಲ್ಲ ಜನ ಇಲ್ಲೇ ಇದ್ದಾಗೆ ಅನ್ನಿಸ್ತಾ ಇತ್ತು, ಅಷ್ಟು ಕ್ರೌಡ್ ಇತ್ತು. ಚಂದ ಮಾಡಿದಾರಲ್ಲ, ನೋಡುವಾಗ ತುಂಬಾ ಖುಷಿ ಆಯ್ತು. ಇದನ್ನು ಅವರ ಸ್ಟೆಪ್ಸ್ ನೋಡಿ ಎಲ್ಲ ಡ್ಯಾರನ್ ಕೇಳ್ತಾ ಇದ್ದ, ಅವರಿಗೆ ಕಾಣ್ತದ ಅವ್ರು ಹೇಗೆ ಡ್ಯಾನ್ಸ್ ಮಾಡ್ತಾರಂತ. ಅವನಿಗೆ ಗೊತ್ತಿಲ್ಲ ಅದು ಅವರಿಗೆ ಅಲ್ಲಿ ಕಾಣ್ತದೆ ಹೇಳಿ. ನಂಗೆ ಚಿಕ್ಕದಿಂದ ಸಹ ಈ ರಕ್ಕಸ ವೇಷ ನೋಡುವಾಗ ಉಂಟಲ್ಲ ತುಂಬಾ ಹೆದರಿಕೆ ಆಗುದು. ಅದು ಎಂತ ಗೊತ್ತಿಲ್ಲ, ಅವರ ಕಾಸ್ಟ್ಯೂಮ್ ಅವ್ರು ಮಾಡುವ ರೀತಿಯ ಎಂತೇಳಿ ಗೊತ್ತಿಲ್ಲ. ಅವರ ನೋಡುವಾಗನೇ ನಂಗೆ ಒಂಚೂರು ಹೆದರಿಕೆ ಆಗುದು. ನೀವು ಸಹ ಹೀಗೆಯಾ ನನ್ನಾಗಿ? ಕಮೆಂಟ್ ಮಾಡಿ ಆಯ್ತಾ. ಒಂದೊಂದು ಟ್ಯಾಬ್ಲೋ ನೋಡುವಾಗ ಉಂಟಲ್ಲ ತುಂಬಾ ಖುಷಿ ಆಯ್ತು. ಅದ್ರ ಸೆಟ್ಟಿಂಗ್ ಆಗ್ಲಿ, ಥೀಮ್ ಆಗ್ಲಿ, ಅದಕ್ಕೆ ತಕ್ಕ ಮಾಡಿದ್ರು ಎಲ್ಲ. ಇದು ಫೈರ್ ಸ್ಟ್ಯಾಂಡ್ ನೋಡುವಾಗ ನಂಗೆ ತುಂಬಾ ಹೆದರಿಕೆ ಆಗ್ತಿತ್ತು. ಸತ್ಯ, ಅವರ ಲೈಫ್ ಅನ್ನು ರಿಸ್ಕ್ ಅಲ್ಲಿ ಇಟ್ಟು ಅವರು ಇದನ್ನೆಲ್ಲ ಮಾಡ್ತಾರೆ. ನಮ್ಮ ಲೈಫ್ ಅನ್ನು ರಿಸ್ಕ್ ಅಲ್ಲಿ ಇಟ್ಕೊಂಡು ಇದನ್ನೆಲ್ಲ ಮಾಡ್ಬೇಕಾ? ನೀವೆಂತ ಹೇಳ್ತೀರಿ ಇದ್ರ ಬಗ್ಗೆ? ಇದು ನಮ್ಮ ಕಿನಿಮುಲ್ಕಿದು ಕ್ಯೂಟ್ ಶಾರದೆ. ಇವಳ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಕ್ಯೂಟ್ ಇದ್ದಾಳಲ್ಲ. ಡ್ಯಾರನ್ ಕೇಳುದು ನನ್ನ ಹತ್ರ, ಅವ್ರು ಹೇಗೆ ಸ್ಟ್ಯಾಚ್ಯೂ ಆಗಿ ಕುತ್ಕೊಳ್ತಾರೆ, ನನ್ನಿಂದಂತೂ ಸಾಧ್ಯವೇ ಇಲ್ಲ ಅಂತ. ಇದು ಆಕ್ಚುಲಿ ಚೆನ್ನಾಗಿ ಉಡುಪಿಯಲ್ಲಿ ಎಷ್ಟು ಡಾನ್ಸರ್ಸ್ ಬೇಕು ನೋಡಿ, ಎಲ್ಲ ಇಲ್ಲೇ ಇದ್ದಾರೆ. ಒಬ್ರೊಬ್ರ ಸ್ಟೆಪ್ ನೋಡಿ ನೀವು, ಯಾವ ಟೈಪ್ ಇದು ಸ್ಟೆಪ್ ಬೇಕು ಎಲ್ಲ ಉಂಟು ಇಲ್ಲಿ. ಒಂದೆರಡಲ್ಲ ನೋಡಿ ಎಷ್ಟು ಡಾನ್ಸರ್ಸ್ ಇದ್ದಾರೆ.
ಇಲ್ಲಿ ನೋಡಿ ಒಬ್ಬ ಹೆಲ್ಮೆಟ್ ಹಾಕೊಂಡ್ ಡಾನ್ಸ್ ಮಾಡ್ತಿದ್ದ, ನೀವು ನೋಡಿ ನಂಗೆ ಸತ್ಯ ತುಂಬಾ ನಗಾಡ್ಲಿಕ್ಕೆ ಬಂತು. ಎದುರ್ನವರ ಡಿಜೆದ ಸೌಂಡಿಗೆ ರಕ್ಕಸ ವೇಷ ಸ್ಟೆಪ್ ಆಗ್ತಾ ಉಂಟು. ಇದು ನೋಡಿ ನಮ್ಮ ಮಾಡರ್ನ್ ರಕ್ಕಸ. ಕಂಡಂತೆ ಕುಣಿತು ಮನವು, ಹೂವಾಗಿ ಅರಳಿತು ತನುವು. ಕಂಡಂತೆ ಕುಣಿತು ಮನವು, ಹೂವಾಗಿ ಅರಳಿತು ಕೆಲವು ಟ್ಯಾಬ್ಲೋದಲ್ಲಿ ಕೆಲವು ಡ್ರಾಮಾವನ್ನು ಎನಾಕ್ಟ್ ಮಾಡ್ತಾ ಇದ್ರು. ನಿಜವಾಗ್ಲು ತುಂಬಾ ಖುಷಿ ಆಯ್ತು ಅದ್ ನೋಡುವಾಗೆಲ್ಲ, ಅವ್ರ ಆಕ್ಟಿಂಗ್ ನೋಡಿ. ಹಿತವಾಗಿ ನುಡಿಸುತ್ತಲೇ ಆನಂದ. ಕಾಡು ಮನುಷ್ಯರು ಕಾಡು ಬಿಟ್ಟು ಎಲ್ಲ ಉಡುಪಿಗೆ ಬಂದಿದ್ದಾರೆ ಮೆರವಣಿಗೆಗೆ ನೋಡಿ. ಕಾಡು ಮನುಷ್ಯರೊಟ್ಟಿಗೆ ಒಂದು ಅಜ್ಜಿ ಸಹ ಬಂದಿದೆ ನೋಡಿ. ಎಲ್ಲ ಟ್ಯಾಬ್ಲು ಒಳ್ಳೆತಿ, ಇದೊಂದು ಎಂತೇಳಿ ನಮ್ಗೆ ಅರ್ಥ ಆಗ್ಲಿಲ್ಲ. ಇವತ್ತು ಚಂದ್ರಗ್ರಹಣ, ಹಾಗೆ ಮೂನ್ ನೋಡಿ ಹಾಫ್ ಕವರ್ ಆಗಿತ್ತು. ಆತ್ಮೀಯ ಅಭಿಮಾನಿಗಳೇ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕರ್ನಪಾಡಿಯ ಪುಣ್ಯದ ಮಣ್ಣಿನ ಇದು ವೇಷ ಬರುವಾಗ ಮಕ್ಕಳಿಗೆಲ್ಲ ಭಾರಿ ಖುಷಿ ಆಯ್ತು, ತುಂಬಾ ಎಂಟರ್ಟೈನಿಂಗ್ ಇತ್ತು. 2 ಮಂಗಗಳು ಸಹ ಇತ್ತು. ನಾನ್ ಈಚೆ ನೋಡ್ತಾ ಇರುವಾಗ ಒಂದು ದೊಡ್ಡ ದೊಡ್ಡ ಕಣ್ಣಿದು ಅಜ್ಜಿ ಕೂಡ ಬಂದ್ರು. ಒಮ್ಮೆಲೆ ಹೆದ್ರಿ ಹೋದೆ ನಾನು ಅದನ್ನು ನೋಡಿ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಕಂಡಂತೆ ಕುಣಿತು ಮನವು. ನಂಗೆ ಇದು ಮರಕಾಲ್ ಮಾಡುವವರ ನೋಡುವಾಗ ತುಂಬಾ ಖುಷಿ ಆಗುದು. ಯಾಕಂದ್ರೆ ಇದು ಮಾಡುದು ಅಷ್ಟು ಸುಲಭ ಅಲ್ಲ. ಎಷ್ಟು ಬ್ಯಾಲೆನ್ಸ್ ಬೇಕು, ಎಷ್ಟು ಪ್ರಾಕ್ಟೀಸ್ ಬೇಕು. ಒಂದು ಸ್ಟೆಪ್ ಆಚೆ ಈಚೆ ಆದ್ರೆ ಎಂತ ಆಗ್ಬೋದು ಎನ್ಸಿ ನೀವು. ಅದ್ರ ಮೇಲೆ ಈಗ ಮರಕಾಲ್ ಮಾಡುದು ಮಾತ್ರ ಅಲ್ಲ, ಅದ್ರ ಮೇಲೆ ನಿಂತ್ಕೊಂಡು ಡಾನ್ಸ್ ಮಾಡ್ತಾರೆ, ಸ್ಟಂಟ್ ಸಹ ಮಾಡ್ತಾರೆ. ಹಿತವಾಗಿ ನುಡಿಸುತ್ತಲೇ ಆನಂದ ತುಂಬಲು ನೀನು. ಬದುಕಿನಲ್ಲಿ ಅವಳಿಗಾಗಿ ಇದು ನಾವು ಇಷ್ಟ ತನಕ ನೋಡಿದ ಪ್ರೊಸೆಷನ್ ಅಲ್ಲಿ ಒಂದು ತುಂಬಾ ದೊಡ್ಡ ಪ್ರೊಸೆಷನ್ ಅಂತ ಹೇಳ್ಬೋದು. ನಮ್ಗೆ ನಿಂತು ನಿಂತು ಕಾಲೆಲ್ಲ ನೋವಾಗ್ಲಿಕ್ಕೆ ಶುರು ಆಯ್ತು. ಮಾತ್ರ ಇಟ್ ವಾಸ್ ವರ್ತ್ ಸೀಯಿಂಗ್ ಅಂತ ಹೇಳ್ಬೋದು. ಖುಷಿ ಆಯ್ತು, ತುಂಬಾ ಎಂಜಾಯ್ ಮಾಡಿದೆವು.
ಈ ಪ್ರೊಸೆಷನ್ ಒಟ್ಟಿಗೆ ನಮ್ಮ ವೀಕೆಂಡ್ಸ್ ಇಲ್ಲಿಗೆ ಮುಗೀತು. ತುಂಬ ಎಂಜಾಯ್ ಮಾಡಿದ್ದೆವು. ಇದೆಲ್ಲ ಮುಗಿಯುವಾಗ 10 ಗಂಟೆ ಆಗಿತ್ತು ನೋಡಿ, ರಸ್ತೆಯಲ್ಲಿ ಒಂದು ಜನ ಇಲ್ಲ. ಬಟ್ ತುಂಬ ಎಂಜಾಯ್ ಮಾಡಿದ್ದೆ, ತುಂಬ ಖುಷಿ ಆಯಿತು. ಈಗ ಮನೆಗೆ ಹೋಗ್ತಾ ಇದ್ದೇವೆ. ಈ ವ್ಲಾಗ್ ನಾನು ಎಡಿಟ್ ಮಾಡಿ ಹಾಕುವಾಗ ತುಂಬ ಲೇಟ್ ಆಯಿತು, ಯಾಕಂದರೆ ಡ್ಯಾಡಂದು ಎಕ್ಸಾಮ್ಸ್ ಆಗ್ತಾ ಉಂಟು, ಹಾಗೆ ನನಗೆ ಎಡಿಟ್ ಮಾಡಲಿಕ್ಕೆ ಟೈಮ್ ಆಗ್ತಾ ಇಲ್ಲ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವ್ಲಾಗ್ ಒಂದಿಗೆ ಆದಷ್ಟು ಬೇಗ ಸಿಗ್ತೇನೆ. ಬಾಯ್, ಟೇಕ್ ಕೇರ್, ಸ್ಟೇ ಹೆಲ್ದಿ, ಕೀಪ್ ಸ್ಮೈಲಿಂಗ್.